ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶುಕ್ರವಾರ. ಸೊ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ದಾಯಿತು. ಈಗ ಅಂಗಡಿಗೆ ಹೋಗ್ತಾಯಿದ್ದೀನಿ ಶಾಂಪೂ ತರೋದಕ್ಕೆ. ಸೊ ಬನ್ನಿ ಅಂಗಡಿಗೆ ಹೋಗಿ ಶಾಂಪೂ ತೊಗೊಂಡು ಬರೋಣ. ಫ್ರೆಂಡ್ಸ್, ನಾನು ಹೋಗೋ ಅಂಗಡಿ ತೆಗ್ದಿಲ್ಲ. ಈ ಕಡೆ ಇರೋ ಅಂಗಡಿಗೆ ಹೋಗಬೇಕು. ಈ ಕಡೆ ಇರೋ ಅಂಗಡಿಗೆ ಹೋದರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಫ್ರೆಂಡ್ಸ್. ಅವರು ಬೇಜಾರು ಹೋಗೋದಕ್ಕೆ. ಅವ್ರು 4 ದಿನ ಆಯಿತು ಅಂಗಡಿನೇ ತೆಗ್ದಿಲ್ಲ. ಮನೇಲಿ ಶಾಂಪೂ ಇದೆ, ಆದರೂ ಶಾಂಪೂ ತರಕ್ಕೆ ಹೋಗ್ತಾಯಿದ್ದೀನಿ. ಯಾಕೆ ಅಂದರೆ ನಮ್ಮ ಮನೆಯವ್ರ ತಲೆಗೆ ಹಳ್ಳೆಣ್ಣೆ ಹಾಕ್ಬಿಟ್ಟಿದ್ದೇನೆ. ಸೊ ಅದು ಹೋಗ್ಬೇಕಂದ್ರೆ ನಾರ್ಮಲ್ ಶಾಂಪೂನೇ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಅದು ಶಾಂಪೂ ತೊಗೊಂಡು ಹೋಗೋಣ. ಸೊ ಫ್ರೆಂಡ್ಸ್, ಫೈನಲಿ ಶಾಂಪೂ ತೊಗೊಂಡಿದ್ದೀನಿ. ಸೊ ಈಗ ನಾನು ತುಂಬ ದಿವಸದಿಂದ ಹೇಳ್ತಿದ್ದೆ, ನಮ್ಮ ಮನೆ ಹತ್ರ ದೇವಸ್ಥಾನ ಇದೆ, ಅಲ್ಲಿ ಹೋಗಬೇಕು, ಹೋಗ್ತಾ ಇಲ್ಲ ಅಂತ. ನೋಡ್ತೀನಿ, ಈಗ ಇನ್ನೂ ನಮ್ಮ ಮನೆಯವ್ರು ರೆಡಿ ಆಗಿಲ್ಲ. ಬಟ್ಟೆ ಎಲ್ಲ ಕ್ಲೀನಾಗಿದೆ, ನಾನು ಕೂಡ ರೆಡಿ ಆಗಿದ್ದೀನಿ. ಸೊ ಅವರು ರೆಡಿ ಆಗೋಷ್ಟರಲ್ಲಿ ನಾನು ಆದರೆ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ. ಅವ್ರು ಕರೆದ್ರೆ ಅವ್ರು ಬರೋದಿಲ್ಲ. ಸೊ ಬೇರೆ ಕಡೆ ಹೋಗಬೇಕು, ಅಲ್ಲಿಗೆ ಮಾತ್ರ ಬರ್ತಾರೆ. ಇಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆಗಿದೆ, ಅಲ್ಲಿಗೆ ಬರೋಲ್ಲ. ಸೊ ಬನ್ನಿ, ನಾನೇ ಹೋಗ್ಬಿಟ್ಟು ಬರ್ತೀನಿ ಕೇಳ್ಕೊಂಡು. ಫ್ರೆಂಡ್ಸ್, ಫೈನಲಿ ದೇವಸ್ಥಾನ ಹತ್ರ ಬಂದೆ. ಇಷ್ಟೊತ್ತು ಹಾಡು ಬಿಡ್ತಾಯಿತ್ತು, ಇವಾಗ ಹಾಡೇ ಬರ್ತಾಯಿಲ್ಲ ಫ್ರೆಂಡ್ಸ್. ಕ್ಲೋಸ್ ಆಯಿತು ಏನೋ ಗೊತ್ತಿಲ್ಲ. 8 ಗಂಟೆ ಏನೋ ಟೈಮ್ ಇದ್ದಾರೆ ಅನಿಸುತ್ತೆ. ಇದ್ದಾರೆ ಜನ, ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ದೇವ್ರ ಪ್ರಸಾದ ಫ್ರೆಂಡ್ಸ್ ಕೊಟ್ಟು ತೊಗೊಂಬಂದೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಫೈನಲಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ತುಂಬ ದಿನ ಆಗಿತ್ತು ನಾನು ದೇವಸ್ಥಾನಕ್ಕೆ ಹೋಗಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ದೇವಸ್ಥಾನದಲ್ಲಿ ಅದು ಗಂಟೆಗಳು ಸೌಂಡ್ ಹಾಕಿರ್ತಾರಲ್ಲ, ಹೆಂಗಿರುತ್ತೆ ಅಂದರೆ ನನಗಂತೂ ತುಂಬ ಇಷ್ಟ. ಸೊ ನನ್ನ ಮನೆ ಹತ್ರ ಇಟ್ಕೊಂಡು ಇಷ್ಟು ದಿನ ನಾನು ಹೋಗ್ದಿರ ಮಿಸ್ ಮಾಡಿಕೊಂಡೆ. 15 ದಿನ ಆಗಿದೆ ಅಷ್ಟೇ ಫ್ರೆಂಡ್ಸ್ ದೇವಸ್ಥಾನ ಓಪನ್ ಆಗಿ. ಸೊ ಇನ್ಮೇಲೆ ದಿನ ಹೋಗ್ತೀನಿ ನಾನು. ನನಗೆ ಅಷ್ಟು ಖುಷಿ ಆಯಿತು. ಇನ್ನೊಂದೇನು ಅಂದರೆ, ದೇವ್ರಿಗೆ ಅಲಂಕಾರ ಮಾಡೋದಕ್ಕೆ ಅದು ಸ್ಕ್ರೀನ್ ಹಾಕಿದ್ರು, ಅದು ತೆಗಿತಾರೆ ನೋಡಿ. ಮಂಗಳಾರತಿ ಮಾಡ್ಕೊಳ್ಬೇಕಾದ್ರೆ ಅವಾಗ ಎಂಥ ವೈಬ್ ಅಂದರೆ ನಿಜವಾಗ್ಲೂ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಅದು ಹೇಳೋದಕ್ಕೆ ಆಗೋದಿಲ್ಲ ಮಾತ್ರ ಮಾತಲ್ಲಿ. ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡಬಾರ್ದೇನೋ ಅಂದ್ಕೊಂಡು ಮಾಡ್ಕೊಂಡಿಲ್ಲ. ಆಮೇಲೆ ಅಲ್ಲಿ ಎಲ್ಲರೂ ಮಾಡ್ಕೊಳ್ತಾ ಇದ್ರು. ಸೊ ಹಾಗಾಗಿ ನಾನು ಆಮೇಲೆ ವೀಡಿಯೋ ಮಾಡಿಕೊಂಡೆ. ಸೊ ನಾಳೆ ಶನಿವಾರ ಆಗಿರೋದ್ರಿಂದ ನಾಳೆ ವಾರ ಆಗಿರುತ್ತೆ. ಸೊ ನಾಳೆನೂ ಬೇಗ ಇದ್ದು ಅದೇ ಪೂಜೆ ಸಾಮಾನು ತೊಗೊಂಡು ಹೋಗ್ಬೇಕು. ಪೂಜೆ ಸಾಮಾನು ತೊಗೊಂಡು ಹೋಗಿರಲಿಲ್ಲ ನಾನು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸ್. ಇನ್ಮೇಲೆ ಮಿಸ್ ಅಂತೂ ಮಾಡ್ಕೊಳ್ಳೋದೇ ಇಲ್ಲ. ಸೊ ಇನ್ಮೇಲೆ ದಿನ ಹೋಗ್ತೀನಿ. ಸೊ 8 ಕಾಲ್ಗೆಲ್ಲ ಆಗುತ್ತೆ ಈ ಥರ ಇದು. ಸೊ ನಾನು ಹೋಗು ಇದರಲ್ಲೇ ಇದ್ದಿಲ್ಲ ಫ್ರೆಂಡ್ಸ್. ನಾನು ಶಾಂಪು ತರಕ್ಕೆ ಹೋಗಿದ್ನಲ್ಲ, ಆವಾಗ ಹಾಡುಗಳು ಹಾಕಿದ್ರು, ದೇವ್ರ ಹಾಡು. ಸೊ ನನಗಂತೂ ಕೇಳಿ ಒಂಥರ ವೈಬ್ ಬಂತು ಹೋಗಬೇಕು ಅಂತ. ಸೊ ಹೋದೆ. ಫಸ್ಟ್ ಟೈಮ್ ಒಬ್ಬಳೇ ಹೋಗಿದ್ದು ಅಂದ್ಕೊಳ್ಳಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದು ಫೀಲ್ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ನಾನು ಇನ್ನೂ ಅದರಿಂದ ಹೊರಗಡೆ ಬರ್ತಾಯಿಲ್ಲ. ಆ ದೇವ್ರು ನೋಡ್ತಾ ಇದ್ರೆ, ಅದರಲ್ಲೂ ಮಂಗಳಾರತಿ ಮಾಡಬೇಕಾದ್ರೆ ನೋಡಬೇಕಿತ್ತು ಫ್ರೆಂಡ್ಸ್, ಸಕ್ಕತ್ತಾಗಿತ್ತು. ಸೊ ನಾಳೆ ಶನಿವಾರ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ ಅನಿಸುತ್ತೆ. ಸೊ ನಾಳೆ ನಾನು ನಿಮಗೆ ತೋರಿಸ್ತೀನಿ ಅಲಂಕಾರ ಹೇಗಿರುತ್ತೆ, ಆರತಿ ಹೇಗಿರುತ್ತೆ, ಅಲಂಕಾರ ಮಾಡಾದ್ಮೇಲೆ ಹೇಗೆ ತೆಗಿತಾರೆ ಅಂತ. ಅದು ತೆಗ್ದಿದ ತಕ್ಷಣ ಫ್ರೆಂಡ್ಸ್ ನಿಜವಾಗ್ಲೂ ನೀವು ನಂಬೋದಿಲ್ಲ ಹೆಂಗಿರುತ್ತೆ ಅಂದರೆ, ಅಬ್ಬಾ ದೇವ್ರೆ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಸೊ ಪ್ರಸಾದ ತೊಗೊಂಬಂದು ಇಟ್ಟಿದ್ದೀನಿ. ಅವರು ರೆಡಿ ಆಗ್ತಿದೆ. ಅವ್ರು ರೆಡಿಯಾಗಿ ಬಂದಮೇಲೆ ಮತ್ತೆ ಈಗ ಬೇರೆ ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಬಂದಮೇಲೆ ಆಮೇಲೆ ನೋಡೋಣ ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಏನು ಮಾಡೋದು ಅಂತ. ಇನ್ನೂ ಏನೂ ಮಾಡಿಲ್ಲ ಫ್ರೆಂಡ್ಸ್. ಈಗ ತಾನೇ 2 ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದಿದ್ದಾಯಿತು. ಸೊ ಈಗ ಟೈಮ್ 9:15 ಆಗಿದೆ. ಸೊ ಇದು ಒಂದು ಸ್ವಲ್ಪ ಲೇಟ್ ಆಯಿತು. ಸೊ ಫೈನಲಿ ಅದು ಮೂಡು ಒಂಥರ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಚೆನ್ನಾಗಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನೇ ಇರಲಿಲ್ಲ. ಸಡನ್ ಪ್ಲ್ಯಾನ್ ಆಗಿ ದೇವಸ್ಥಾನಕ್ಕೆ ಹೋಗಿದ್ದು. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಅದರಲ್ಲೂ ಮಹಾಮಂಗಳಾರತಿಗೆ ಹೋಗಿದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಅದು ನೋಡಿದ ತಕ್ಷಣ ಒಂಥರ ಫೀಲು. ಅದಕ್ಕೆ ನಾಳೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಾಯಿದ್ದೀನಿ. ಅವ್ರಿಗೆ ಹೇಳಿದೆ, ವಿಡಿಯೋ ಮಾಡ್ಕೊಂಡ್ಬಂದಿದ್ದೆ, ನಾನು ಅದನ್ನು ತೋರಿಸ್ದೆ. ಸೊ ಅದಕ್ಕೆ ನಮ್ಮ ಮನೆಯವರು ನಾಳೆ ಬರ್ತೀನಿ ಅಂತಂದಿದ್ದಾರೆ. ಸೊ ನಾಳೆ ಸೊ ಫ್ರೆಂಡ್ಸ್, ಆಮೇಲೆ ಒಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡ್ವಿ. ಸೊ 2 ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಸಾಕಾಯಿತು ಹೋಗಿ ಬರೋಷ್ಟರಲ್ಲಿ. ಸೊ ಬಿಸಿಲು ಬೇರೆ. ಸೊ ಆಮೇಲೆ ಒಂದು ಸ್ವಲ್ಪ ಕೂತಿದ್ದೆ. ಹಾಗೆ ನಾಳೆ ಏನೋ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಪ್ಲ್ಯಾನು. ಸೊ ಅದೆಲ್ಲ ಮಾತಾಡಿಕೊಂಡು ಯಾವಾಗ ಮಾಡೋದು, ಏನು ಮಾಡೋದು, ಹೇಗೆ ಮಾಡೋದು ಅಂತೆಲ್ಲ ಮಾತಾಡಿಕೊಂಡು ಆಮೇಲೆ ಸೋಫಾ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ಫ್ರೆಂಡ್ಸ್. ಹೋದ ವಾರನೇ ಅಂದ್ಕೊಂಡಿದ್ದೆ ಇದೆಲ್ಲ ಧೂಳು ಹೊಡಿಬೇಕು ಅಂತ ಅಂದ್ಕೊಂಡು, ಬಟ್ ಆಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಎಲ್ಲ ಕ್ಲೀನ್ ಮಾಡ್ಕೊಳ್ತೇನೆ. ಹೇಗಿದ್ದರೂ ಫ್ರೀ ಇದ್ದೆ ಇವತ್ತು. ಸೊ ಅಂತ ಬೇರೆ ಏನೂ ಕೆಲಸ ಇದ್ದಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಹಾಗೆ ನಮ್ಮ ಮನೆಯವ್ರು ಕೂಡ ಇವತ್ತು ಮನೆಯಲ್ಲೇ ಇದ್ದರು. ಸೊ
ಸೊ ಇದು ಧೂಳೆಲ್ಲ ಒರೆಸಿದ್ದಾದ್ಮೇಲೆ ಆಮೇಲೆ ತ್ಯಾಮದ ಬಟ್ಟೆ ತೊಗೊಂಡು ತ್ಯಾಮದ ಬಟ್ಟೆಯಲ್ಲೂ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಸೊ ನಾಳೆ ನಾವು ಏನೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅದು ನಾಳೆಯಿಂದ ನೆಕ್ಸ್ಟ್ ವಾರಕ್ಕೆ ಪೋಸ್ಟ್ಪೋನ್ ಆಗಿದೆ. ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತ, ನನಗಂತೂ ಗೊತ್ತಿಲ್ಲ, ಇದೆಲ್ಲ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ಸೊ ನೋಡೋಣ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ ಏನು ಮಾಡ್ತಾಯಿದ್ದೀವಿ, ಏನಕ್ಕೆ ಮಾಡ್ತಾಯಿದ್ದೀವಿ ಅಂತೆಲ್ಲ. ಸೊ ಸುಮ್ಮನೆ ಸಡನ್ನಾಗಿ ಮಾಡ್ಬೇಕನ್ನಿಸ್ತು. ಅದು ಬೇರೆ ನಾನು ಬೆಳಗ್ಗೆ ಸಡನ್ನಾಗಿ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಮನೆಯವ್ರಿಗೆ ಬಂದು ಅದನ್ನೇ ಹೇಳ್ತಾ ಇದ್ದೆ. ಸೊ ಇಡೀ ದಿನ ನಾನು ಅದೇ ಗುಂಗಲ್ಲೇ ಇದ್ದೆ ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಿತ್ತು ಮಾತ್ರ ದೇವಸ್ಥಾನಕ್ಕೆ ಹೋಗಿದ್ದು. ಅಂದರೆ ಅಲಂಕಾರ ಎಲ್ಲ ಸಕ್ಕತ್ತಾಗಿತ್ತು. ನಾನು ಕರೆಕ್ಟಾಗಿ ಮಹಾಮಂಗಳಾರತಿ ಟೈಮ್ಗೆ ಹೋಗಿದ್ದೆ ಫ್ರೆಂಡ್ಸ್, ಅದು ತುಂಬ ಖುಷಿ ಆಯಿತು ನನಗೆ. ಯಾಕಂದರೆ ಪ್ಲ್ಯಾನಿಂಗೇ ಇರಲಿಲ್ಲ ನಂದು ಹೋಗೋದು, ಬಟ್ ಹೋದ್ನಲ್ಲ ಸಡನ್ನಾಗಿ, ಅದು ಒಂಥರ ಖುಷಿ ಆಯಿತು. ಸೊ ಆಮೇಲೆ ಈ ಥರ ಸೋಫಾನೆಲ್ಲ ರೆಡಿ ಮಾಡಿಕೊಂಡು, ಈರುಳ್ಳಿ ಇತ್ತು ಫ್ರೆಂಡ್ಸ್ ಮನೆಯಲ್ಲಿ. ಸೊ ಬಿಸಿಲಲ್ವ, ಸೊ ನಾನು ಎನಿ ಟೈಮ್ ನಮ್ಮ ಮನೇಲಿ ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ತಂದರೆ ಇದೇ ಥರ ಎಲ್ಲ ಬಿಡಿಸಿ ಹಾರಾಕಿ ಬಿಸಿಲಿಗೆ ಇಡ್ತೀನಿ. ಸೊ ವಾರಕ್ಕೊಂದು 2-3 ಸತಿ ಆದರೂ ಈ ಥರ ಬಿಸಿಲಿಗೆ ಇಟ್ಟಿರ್ತೀನಿ. ಸೊ ಅದನ್ನು ಕೂಡ ಎಲ್ಲ ಬಿಸಿಲಿಗೆ ಇಟ್ಟು ಆಲೂಗಡ್ಡೆ ಶುಂಠಿ ಎಲ್ಲ ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಸೊ ನಮ್ಮ ಮನೆಯವರು ಇವತ್ತು ಮನೇಲೇ ಇದ್ದಿದ್ದರಿಂದ ನಾನೇ ಏನಾದರೂ ಡಿಫ್ರೆಂಟಾಗಿ ಮಾಡ್ತೀನಿ ಇವತ್ತು ಅಂತಂದರು. ಹಾಗೆ ಅವರು ಅಡುಗೆ ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಸ್ಪೆಷಲ್ ಏನು ಅಂದರೆ ಏನು ಚಟ್ನಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ, ಟೊಮೆಟೊ ಚಟ್ನಿ ಎಲ್ಲ ಡಿಫ್ರೆಂಟಾಗಿ ಮಾಡ್ತೀನಿ ಅಂದ್ಬಿಟ್ಟು. ಹಾಗೆ ಇಷ್ಟು ದಿನ ಬಂದುಬಿಟ್ಟು ನೀರು ದೋಸೆಗೆ ಬಂದುಬಿಟ್ಟು ಅಕ್ಕಿ ಯೂಸ್ ಮಾಡ್ತಾಯಿದ್ವಿ ಫ್ರೆಂಡ್ಸ್, ಬಟ್ ಈ ಸತಿ ಕಜೇಕ್ ಯೂಸ್ ಮಾಡ್ತಾರಲ್ಲ ಅಕ್ಕಿ ಬ್ರೌನ್ ರೈಸ್, ಅದನ್ನು ನೆನೆಸಿದ್ದೀನಿ. ಸೊ ಅದ್ರಲ್ಲಿ ಮಾಡ್ಕೊಳ್ಳೋಣ ಅಂತ. ಸೊ ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು. ಸೊ ನೀವು ಕೂಡ ಅದರಲ್ಲಿ ಟ್ರೈ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿರುತ್ತೆ. ಪಾಪ ನಮ್ಮ ಮನೆಯವ್ರು ನನಗೆ ಹೇಳಿದರು ಕಜ್ಜಾಯ ಮಾಡಿಕೊಡು ಅಂತ, ಬಟ್ ಅದನ್ನು ಮಾಡೋದಕ್ಕೆ ಆಗಲಿಲ್ಲ. ನೋಡೋಣ ಆದಷ್ಟು ಬೇಗ ಅದನ್ನು ಕೂಡ ಟ್ರೈ ಮಾಡ್ತೀನಿ ನಾನು. ಸೊ ಕಜ್ಜಾಯ ಕೇಳಿದರು. ಮತ್ತು ಹಲ್ವಾ ಬರುತ್ತಲ್ವ ಫ್ರೆಂಡ್ಸ್, ಮನೆಯಲ್ಲೇ ಹಲ್ವಾ ಮಾಡ್ಬೋದು. ಜಸ್ಟ್ ಅದಕ್ಕೆ ಕಾರ್ನ್ಫ್ಲೋರು ಸಕ್ಕರೆ ಇದ್ದರೆ ಸಾಕು. ಸೊ ಆರಾಮಾಗಿ ಮಾಡ್ಕೊಳ್ಬೋದು. ಬಟ್ ಇಲ್ಲ, ನೋಡೋಣ ಆದಷ್ಟು ಬೇಗ ಅದೆರಡು ಮಾಡಿಕೊಡ್ತೀನಿ ಅವ್ರಿಗೆ. ಪಾಪ ಮತ್ತೆ ಅವ್ರು ಕೇಳೇ ಇಲ್ಲ ನನಗೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಅಡುಗೆಗಳೆಲ್ಲ ಮಾಡಿಕೊಂಡು ಇದ್ವಿ. ಚಟ್ನಿ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಏನು ಕೈಗೆ ಸಿಕ್ಕಿದ್ದೆಲ್ಲ ಹಾಕ್ತಾನೆ ಇದ್ದರು. ಇದು ಅಂತಾನೆ ಪರ್ಟಿಕ್ಯುಲರಾಗಿ ಇದೇ ಹಾಕಬೇಕು ಅಂತ ಏನೂ ಇಲ್ಲ. ಸೊ ಏನೇನು ನೆನಪಾಗುತ್ತೆ, ಏನೇನು ಫ್ಲೇವರ್ ಬೇಕು ಅದೆಲ್ಲ ಹಾಕ್ತಾ ಇರ್ತಾರೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ನಾನು ಅದೇ ನೀರು ದೋಸೆಗೆ ನೆನೆಸಿದ್ದು, ಸೊ ಅದನ್ನು ಕೂಡ ಅಕ್ಕಿ ನೆಂದಿದೆಯೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೆ. ಸರ್, ನಿಮ್ಮ ಕುಕ್ಕಿಂಗ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸ್ವಲ್ಪ ಹೇಳಿ. ಸೂಪರ್ ಆಗೈತೆ. ಅಂದ್ರೆ ಏನೋ ಒಂದು ಮಿಸ್ಸಿಂಗ್ ಅದು, ಆಮೇಲೆ ನೋಡ್ಕೊಂತ ತುಪ್ಪ ಹಾಕ್ಬೇಕಾಗಿತ್ತು, ಮಿಸ್. ಸೊ ಫ್ರೆಂಡ್ಸ್ ಫೈನಲಿ ಊಟ ಕೂಡ ಮುಗಿಸ್ಕೊಂಡ್ವಿ. ನೀರು ದೋಸೆ ಚಟ್ನಿ ಸಖತ್ತಾಗಿತ್ತು ಫ್ರೆಂಡ್ಸ್. ಈಗ ಟೈಮ್ ಬಂದು 3 ಗಂಟೆ ಆಗಿದೆ. ಸೊ ಈಗ ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀನಿ. ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಾನಿಲ್ಲಿ ಇವತ್ತು ಯಾರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ನೋಡಿ ನನ್ನ ಫ್ರೆಂಡ್ನ. ಸೊ ಈ ಊರಲ್ಲಿ ಇವತ್ತು ಜಾತ್ರೆ ಇತ್ತಂತೆ, ನೆನೆ ಇವ್ರು ಬಂದಿದ್ರು ಇಲ್ಲಿಗೆ. ಸೊ ಜಾತ್ರೆ ಇದ್ದಿದ್ದರಿಂದ ಬಾ ಇವತ್ತು ಹೋಗೋಣ ಅಂತಂದರು. ಬಂದರೆ ರೋಡೆಲ್ಲ ಖಾಲಿ ಫ್ರೆಂಡ್ಸ್, ಏನೂ ಇಲ್ಲ ನೋಡಿ, ಏನೂ ಇಲ್ಲ, ಫುಲ್ಲು ಖಾಲಿ. ಸೊ ನೆಕ್ಸ್ಟ್ ಪ್ಲ್ಯಾನ್. ಸೊ ಫ್ರೆಂಡ್ಸ್ ಬನ್ನಿ, ಎಲ್ಲೋಗ್ತೀವಿ ಗೊತ್ತಿಲ್ಲ, ಪ್ಲ್ಯಾನ್ ಮಾಡಿ ಆಮೇಲೆ ಸಿಗ್ತೇನೆ. ಫೈನಲಿ ನಾವು ಬಂದಿರೋದು ಜ್ಯೂಸ್ ಕುಡಿಯೋಕ್ಕೆ. ಹಾಗೆ ನನ್ನ ಫ್ರೆಂಡ್ ಪಾನಿಪುರಿ ತೊಗೊಂಡಿದ್ದಾರೆ. ಹೋಟೆಲಿಗೆ ಬಂದಿದ್ದೀವಿ ಫ್ರೆಂಡ್, ಜಾತ್ರೆ ಇರಲಿಲ್ವಲ್ಲ, ಇನ್ನು ಎಲ್ಲಿ ಹೋಗೋದು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಅದಕ್ಕೋಸ್ಕರ ಹೋಟೆಲ್ಗೆ ಬಂದ್ಬಿಟ್ಟು ಜ್ಯೂಸ್ ಕುಡ್ಕೊಂಡು ಒಂದು ಸ್ವಲ್ಪ ಮಾತಾಡಿಕೊಂಡು ಹೊರಡೋಣ ಅಂತ. ಸೊ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇದೆ. ಈಗ ಜ್ಯೂಸ್ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹೊರಡೋಣ. ನಾನು ಸ್ಟ್ರಾಬೆರಿ ತೊಗೊಂಡಿದ್ದೀನಿ, ನನ್ನ ಫ್ರೆಂಡಲ್ಲಿ ಚಾಕ್ಲೇಟ್ ತೊಗೊಂಡಿದ್ದಾರೆ, ಪಾನಿಪುರಿ ತಿಂತಾ ಇದ್ದಾರೆ. ಹೇಗಿದೆ ಪಾನಿಪುರಿ? ಯಾವುದೇ ಟ್ರೀಟ್ ಫ್ರೆಂಡ್ಸ್, ನಂದೇನಿಲ್ಲ. ಮೀಟ್ ಮಾಡಿದಾಗೆಲ್ಲ ಅವ್ರದ್ದೇ. ನಾನು ಪೇ ಮಾಡೋಣ ಅಂತ ಹೋಗ್ತೀನಿ, ಅಷ್ಟು ಬೇಗ ಪಟ್ಟಂತ ಮಾಡಿಬಿಡ್ತಾರೆ. ಥ್ಯಾಂಕ್ಸ್ ಫಾರ್ ದಿ ಜ್ಯೂಸ್. ಓಕೆ ಮೇಡಮ್, ಬಾಯ್, ಹ್ಯಾವ್ ಎ ಸೇಫ್ ಜರ್ನಿ. ಸೊ ಫ್ರೆಂಡ್ಸ್, ಈಗ ತಾನೇ ಉಡುಪಿ ಉಪಹಾರಕ್ಕೆ ಬಂದು ಜ್ಯೂಸ್ ಎಲ್ಲ ಕುಡ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಬಾ, ಪೆಟ್ರೋಲ್ ಹಾಕ್ಸ್ಬೇಕಿತ್ತು ಫ್ರೆಂಡ್ಸ್, ಪೆಟ್ರೋಲ್ ಹಾಕ್ಸಿಲ್ಲ. ನಮ್ಮ ಮನೆಯವ್ರು ಪೆಟ್ರೋಲ್ ಹಾಕ್ಸೋದಕ್ಕೆ ಹೇಳಿದರು ನನಗೆ, ಸ್ವಲ್ಪನೇ ಇದೆ ಫ್ರೆಂಡ್ಸ್. ಫೈನಲಿ ಬ್ಯಾಕ್ ಟು ಹೋಮ್. 3 ಗಂಟೆಗೆ ಹೊರಟೆ, 5 ಗಂಟೆಗೆ ಬಂದಿದ್ದೀನಿ, 2 ಅವರ್ ಅಷ್ಟೇ. ಸೊ
ಸೊ ಫ್ರೆಂಡ್ಸ್, ರಾತ್ರಿ ಊಟಕ್ಕೆ ಬಂದುಬಿಟ್ಟು ರೈಸ್ ಮತ್ತು ರಸಮ್ ಮಾಡಿದರು. ನಮ್ಮ ಮನೆಯವರೇ ಮಾಡಿದ್ದಿದ್ದು. ಆಮೇಲೆ ಅದ್ರ ಜೊತೆ ಹಪ್ಪಳ ಕೂಡ ಅವರೇ ಮಾಡ್ಕೊಂಡಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಬಿಟ್ಟು ಸೋಡಾ ಮಾಡ್ಕೊಳ್ತಾ ಇದ್ದೀವಿ. ಸೊ ಸೋಡಾ ಈ ನಡುವೆ ದಿನ ಇರಬೇಕು ನಮಗೆ ಊಟ ಆದಮೇಲೆ. ಸೊ ಅದಕ್ಕೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಸೊ ಆಮೇಲೆ ಸೋಡಾ ಕೂಡ ಆದಮೇಲೆ ನಮ್ಮ ಮನೆಯವ್ರಿಗೂ ಕೊಟ್ಟೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ. ಈ ವ್ಲಾಗಿಗೆ ಏನು ಮಾಡ್ತಿದ್ದೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್.